ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ. ಇವತ್ತು ನಾವು ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್ ಅಲ್ಲಿ ಇದೀವಿ. ಸೊ ಇಲ್ಲಿ ನಾವು ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಒಂದು ಡ್ಯೂಪ್ಲೆಕ್ಸ್ ಮನೆನ ನೋಡಕ್ ಬಂದಿದೀವಿ. ಸೊ ಇದು ಬಂದ್ಬಿಟ್ಟು 3 BHK ಆಗಿರುತ್ತೆ. ಇದರ ಡೈಮೆನ್ಷನ್ ಬಂದ್ಬಿಟ್ಟು 20x30 ಆಗಿದೆ. ಸೊ ಸೈಟ್ ಬಂದ್ಬಿಟ್ಟು ಈ ಪ್ರಾಪರ್ಟಿ ಏನಿದೆ ಅದು ನಾರ್ತ್ ಫೇಸಿಂಗ್ ಆಗಿದೆ. ಮೇನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿದೆ. ಸೊ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡ್ತಿದ್ದೀರಲ್ಲ, ಒಂದು ಟೆಕ್ಸ್ಚರ್ ಪೇಂಟ್ ಜೊತೆ ಇಲ್ಲಿ ವಿನಿಯರ್ ವುಡ್ ಶೀಟ್ ಕಾಂಬಿನೇಷನ್ ಅಲ್ಲಿ ಒಂದು ಫ್ರಂಟ್ ಅಲಿವೇಶನ್ ಇವರು ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಮುಂದೆ ನೋಡ್ತಿದ್ದೀರಲ್ಲ, ಈ ಕಡೆ ಮತ್ತೆ ಅಲ್ಲಿ ಎರಡು ಸೈಡ್, ಲೆಫ್ಟ್ ಅಂಡ್ ರೈಟ್ ಎರಡು ಸೈಡ್ ಅಲ್ಲಿ ನಿಮಗೆ ಕ್ಯಾಮ್ರಾಗೆ ಪ್ರಾವಿಷನ್ ಇದೆ. ಆ್ಯಂಡ್ ಇಲ್ಲಿ 2 ಗೇಟ್ ಇದೆ. ಸೊ ಅಲ್ಲಿ ಜನರೆಲ್ಲ ಓಡಾಡೋಕ್ಕೆ ಅಂತ ಹೇಳಿ ಇದೆ, ಇಲ್ಲಿ ಕಾರ್ಗೆ ಅಂತ ಹೇಳಿ ಇದೆ, ಕಾರ್ ಬೈಕ್ಸ್ಗೆಲ್ಲ ಅಂತ. ಸೊ ಗೇಟ್, ಎಂಟ್ರೆನ್ಸ್ ಗೇಟ್ ಫುಲ್ ಕವರೇಜ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್, ಸ್ಪೇಷಿಯಸ್ ಆಗಿದೆ. 2 ಕಾರು ಮತ್ತು 2 ವೀಲರ್ಸ್ನ ಇಲ್ಲಿ ನೀವು ಪಾರ್ಕ್ ಮಾಡ್ಕೋಬೋದು. ಈ ಕಡೆ ಬಂದರೆ ಸಿಲಿಂಡರ್ ಯೂನಿಟ್ ಇದೆ. ಸೊ ಇಲ್ಲೆಲ್ಲ ಕಾರ್ ವಾಶ್ಗೆ ಅಂತ ಹೇಳಿ ಕೂಡ ಸ್ಪೇಸ್ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಬೋರ್ವೆಲ್. ಸೊ ಬೋರ್ವೆಲ್ ಕನೆಕ್ಷನ್ ಇದೆ ಮನೇಲಿ. ಇದು ಸಂಪಾಗಿದೆ. ಇಲ್ಲಿ ಮೀಟರ್ ಬೋರ್ಡ್ ಇದೆ. ಇನ್ನೊಂದು ಈ ಮನೇಲಿ ಏನು ಸ್ಪೆಷಲ್ ಅಂತ ಅಂದರೆ, ಒಂದು ರೆಂಟಲ್ ಇನ್ಕಮ್ಗೆ ಅಂತ ಹೇಳಿ 1 RK ಕೊಟ್ಟಿದ್ದಾರೆ. ಇದನ್ನ ನೀವು ಸರ್ವೆಂಟ್ಸ್ ರೂಮ್ಗೆ ಅಂತ ಕೂಡ ಯೂಸ್ ಮಾಡ್ಕೋಬೋದು. ಸೊ 1 RK ಇದೆ. ಈ 1 RK ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಕೂಡ ಕಬರ್ಡ್ಸ್ ಇದೆ. ಆ್ಯಂಡ್ ಫ್ಲೋರಿಂಗ್ ಎಲ್ಲ ಪೂರ್ತಿ ರೆಡ್ ಕಲರ್ ಆಗಿರುವಂಥ ಗ್ರಾನೈಟಿಂದ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಸ್ಪೇಷಿಯಸ್ ಆಗಿರುವಂಥ ಹಾಲ್ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಕಿಚನ್ ಇದೆ. ಕಿಚನಲ್ಲಿ ಕೂಡ ಮೇಲೆ ಎಲ್ಲ ಸಾಕಷ್ಟು ಕಬರ್ಡ್ಸ್, ಯೂನಿಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಹಿಂದ್ಗಡೆ ಒಂದು ಚಿಕ್ಕ ಯುಟಿಲಿಟಿ ಸ್ಪೇಸ್ನ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಕವರ್ ಆಗಿದೆ. ಇಲ್ಲಿ ಕಾಮನ್ ಬಾತ್ರೂಮ್ ಇದೆ. ಸೊ ಗ್ರೌಂಡ್ ಫ್ಲೋರ್ ನೋಡಿದ್ವಿ ನಾವು. ಈಗ ಬನ್ನಿ ಫಸ್ಟ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಇವನ್ ಸ್ಟೇರ್ ಕೇಸ್ ನಾನು ಹೋಗ್ತಿರೋದಲ್ಲಿ ನೀವು ನೋಡ್ಬೋದು. ಸ್ಟೇರ್ ಕೇಸ್ ಕೂಡ ತುಂಬ ವೈಡ್ ಆಗಿ ತುಂಬ ಸ್ಪೇಷಿಯಸ್ ಆಗಿದೆ ಓಡಾಡ್ಕೊಂಡು ಹೋಗೋಕ್ಕೆಲ್ಲ. ಆ್ಯಂಡ್ ಪಕ್ಕದಲ್ಲಿ SS ರೈಲಿಂಗ್ ಇದೆ. ಸ್ಟೇರ್ ಕೇಸ್ ಎಲ್ಲ ಫುಲ್ ಗ್ರಾನೈಟ್ ಫ್ಲೋರಿಂಗ್. ಮೇಲೆ ಎಲ್ಲ ವಿನಿಯರ್ ವುಡ್ ಶೀಟಿಂದ ಒಂದು ಡಿಸೈನ್ ಇದೆ. ಅದರ ಜೊತೆ ಸಾಕಷ್ಟು ಸ್ಪಾಟ್ ಲೈಟ್ಸ್ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಆಗಿದೆ. ಇದರ ಮೇನ್ ರೋಡ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿದೆ. ಸೊ ಮೇನ್ ಡೋರ್ ನೋಡ್ಬೋದು, ಟೀಕ್ ವುಡಿಂದ ಮಾಡಿದ್ದಾರೆ ಪ್ಯೂರ್. ಆ್ಯಂಡ್ ಅದ್ರ ಜೊತೆ ಒಂದು ಒಳ್ಳೆ ಹ್ಯಾಂಡಲ್ ಕೂಡ ಇದೆ. ಎಂಟರ್ ಆಗಿದ ತಕ್ಷಣ ಒಂದು ಸ್ಪೇಷಿಯಸ್ ಆಗಿರುವಂಥ ಹಾಲ್ ಇದೆ. 20x30 ಅಲ್ಲಿ ಇಷ್ಟು ಸ್ಪೇಷಿಯಸ್ ಆಗಿರುವಂಥ ಹಾಲ್ನ ನಾನು ನೋಡ್ತಿದ್ದೀನಿ. ಸೊ ಇಲ್ಲಿ ಸ್ವಿಚ್ ಬೋರ್ಡ್ಸ್ ಇದೆ, ಆ ಕಡೆ ವಿಂಡೋಸ್ ಇದೆ. ಮೇಲೆ ಎಲ್ಲ POP ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಕಡೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು TV ಯೂನಿಟ್. ಸೊ ಇಲ್ಲೆಲ್ಲ ನೋಡಿ ಕಲರ್ಫುಲ್ ಆಗಿರೋಂಥ ಪ್ರೊಫೈಲ್ ಲೈಟ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಈ ಶೋ ಪೀಸಸ್ನ ಇಡೋಕ್ಕೆ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಕೂಡ ಇಟ್ಕೋಬೋದು. ಹಾಲ್ ಪಕ್ಕದಲ್ಲಿ ಒಂದು ಪೂಜಾ ರೂಮ್ ಇದೆ. ಪೂಜಾ ರೂಮು ಮೇಲೆ ಎಲ್ಲ ಗ್ಲಾಸಿಂದ ಟಚ್ ಕೊಟ್ಟಿದ್ದಾರೆ. ಅದೆಲ್ಲ ಯೂನಿಕ್ ಆಗಿದೆ ಡಿಸೈನ್ ಎಲ್ಲ. ಸೊ ಮನೆ ಪೂರ್ತಿ ಗ್ರಾನೈಟಿಂದಾನೇ ಫ್ಲೋರಿಂಗ್ ಮಾಡಿರೋದು. ಸೊ ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲಿ ಕಿಚನ್ ಇದೆ, ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ. ಸೊ ಇಲ್ಲಿ ಕೂಡ ಸಾಕಷ್ಟು ಕಬರ್ಡ್ಸ್, ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ. ಚಿಮ್ನಿ ಕೂಡ ಆಕ್ಸೆಸ್ ಇರುತ್ತೆ ಕಿಚನಲ್ಲಿ. ಇದು ಬಂದ್ಬಿಟ್ಟು ವಾಶ್ ಬೇಸಿನ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿರೋದು. ಯೂಶಲಿ ನಾವು ನೋಡ್ತೀವಿ ಕಿಚನ್ ಕಬರ್ಡ್ಸಲ್ಲಿ SS ರೈಲಿಂಗ್ಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಟ್ಯಾಂಡಮ್ನ ಇವರು ಫಿಟ್ ಮಾಡಿದ್ದಾರೆ.
ಇಲ್ಲಿ ಕಿಚನ್ ಪಕ್ಕದಲ್ಲಿ ಒಂದು ಸ್ಪೇಷಿಯಸ್ ಆಗಿರೋಂಥ ಯುಟಿಲಿಟಿ ಇದೆ. ಸೊ ಇದನ್ನ ನೀವು ವಾಷಿಂಗ್ಗೆ ಅಂತ ಹೇಳೆಲ್ಲ ಯೂಸ್ ಮಾಡ್ಕೋಬಹುದು. ಪಕ್ಕದಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೂಡ ಬರುತ್ತೆ. ಯುಟಿಲಿಟಿ ಕೂಡ ಫುಲ್ ಕವರ್ ಮಾಡಿದ್ದಾರೆ ಗ್ರಿಲ್ಸ್ ಇಂದ. ಸೊ ಇಲ್ಲಿ ಇದೆ ಅಂತ ಹೇಳಿದ್ರೆ ಈ ಸ್ಪೇಸ್ ಎಲ್ಲ ಒಂದು ಡೈನಿಂಗ್ ಏರಿಯಾನ ಕನ್ವರ್ಟ್ ಮಾಡ್ಕೊಳ್ಳೋಕ್ಕಿದೆ. ಈ ಕಡೆ ಎಲ್ಲ ಸ್ಟೋರೇಜ್ ಯೂನಿಟ್ಸ್ ಇದೆ, ಇಲ್ಲಿ ಶೋ ಪೇಸ್ ಇಟ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಇದೆ. ಸೊ ಇದು ಬಂದ್ಬಿಟ್ಟು ಒಂದು ವಾಶ್ ಬೇಸಿನ್ ಬರುತ್ತೆ. ಇಲ್ಲಿ ಕೂಡ ಇಲ್ಲೆಲ್ಲ ಕಿಚನ್ ಪ್ಯಾಂಟ್ರಿ ಥರ ಇಲ್ಲಿ ಸ್ಪೇಸ್ ಇದೆ. ಸೊ ಫಸ್ಟ್ ಫ್ಲೋರಲ್ಲಿ ನೋಡಿದ್ವಿ ಸ್ಪೇಷಿಯಸ್ ಆಗಿರೋ ಹಾಲ್ ಇತ್ತು, ಕಿಚನ್ ಇತ್ತು ಆ್ಯಂಡ್ ಒಂದು ಪೂಜಾ ರೂಮ್ ಕೂಡ ಇತ್ತು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಈಗ ಸ್ಟೆಪ್ಸ್ ಹತ್ತುವಾಗ ರಾತ್ರಿ ಹೊತ್ತಲ್ಲಿ ಯೂಶಲಿ ಕಾಣಿಸ್ತಿರಲ್ಲ, ಹಾಗಂತ ಹೇಳಿ ಸೈಡ್ಗೆ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಮನೇಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಅಂದರೆ, ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇರ್ ಕೇಸ್ ಪಕ್ಕದಲ್ಲಿ ಅದ್ರ ಕೆಳಗಡೆ ಏನಪ್ಪ ಖಾಲಿ ಏನಕ್ಕೆ ಇಡೋದು ಅಂತ ಹೇಳಿ ಒಂದು ಆರ್ಟಿಫಿಷಿಯಲ್ ಗ್ರಾಸ್ ಹಾಕಿ ಒಂದು ಕಲರ್ಫುಲ್ ಆಗಿರೋ ಲೈಟ್ ಕೂಡ ಅಲ್ಲಿ ಫಿಟ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್. ಸೊ ಇಲ್ಲಿ 2 ಬೆಡ್ರೂಮ್ ಇದೆ ಆ್ಯಂಡ್ ಒಂದು ಬಾಲ್ಕನಿ ಇದೆ. ಇಲ್ಲಿ ವಾಲ್ ಮೌಂಟೆಡ್ ಟೇಬಲ್ ಬರುತ್ತೆ. ಸೊ ಇದು ಸ್ಟಡಿ ಟೇಬಲ್ ಅಥವಾ ವರ್ಕ್ ಸ್ಟೇಷನ್ಗೆ ಅಂತ ಯೂಸ್ ಮಾಡ್ಕೋಬಹುದು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್. ಸೊ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಟಿವಿ ಯೂನಿಟ್ ನೋಡ್ಬೋದು ನೀವು. ಆ ಕಡೆ ಒಂದು ಅಕ್ವಾ ಬ್ಲೂ ಗ್ರೀನ್ ಥರ ಒಂದು ಕಾಂಬಿನೇಷನ್ ಅಲ್ಲಿ ಕಬರ್ಡ್ಸ್ ಮತ್ತೆ ಟಿವಿ ಯೂನಿಟ್ಸ್ನ ಸೆಟ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ಕಬರ್ಡ್ಸ್ಗೂ ಕೂಡ ಮೇಲೆ ಅಲ್ಲಿ ಲೈಟ್ಸ್ನ ಕೊಟ್ಟಿದ್ದಾರೆ. ಸೊ ತುಂಬಾ ಲೈಟ್ಸ್ ಇದೆ ಮನೆಯಲ್ಲಿ ಎಲ್ಲ ಕಡೆನೂ. ಸೊ ಡ್ರೆಸ್ಸಿಂಗ್ ಮಿರರ್ ಒಂದು ಮಿಸ್ಟ್ರಿ ಬಾಕ್ಸ್ ತರ ಇದೆ. ಇದು ಓಪನ್ ಮಾಡಿದ್ರೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಪಕ್ಕದಲ್ಲಿ ವಿಂಡೋ ಇದೆ. ಇಲ್ಲಿ ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ ಈ ರೂಮ್ಗೆ. ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ ಬಾತ್ರೂಮ್ಗೆ ಆ್ಯಂಡ್ ಇಲ್ಲಿ ಫಿಟ್ಟಿಂಗ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗೇ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಆಗಲೇ ನಾವು ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ. ಈಗ ಇದು ಚಿಲ್ಡ್ರನ್ಸ್ ರೂಮ್ ಅಥವಾ ಯಾವುದಾದ್ರೂ ಕಾಮನ್ ಬೆಡ್ರೂಮ್ ಅಂತ ಹೇಳಿ ಅನ್ಕೋಬೋದು. ಸೊ ಇದೆಲ್ಲ ಕಬರ್ಡ್ಸ್. ಮೇಲೆ POP ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಕೂಡ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ ಮುಂದೆ. ಪಕ್ಕದಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲಿ ಸ್ವಿಚಸ್ ಎಲ್ಲ ನೀವು ನೋಡ್ತಿರ್ಬೋದು ಪಕ್ಕದಲ್ಲಿ. ಎಲ್ಲಾನು ಒಳ್ಳೆ ಕ್ವಾಲಿಟಿಯಿಂದ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದಾರೆ. ಆಂಕರ್ ಬ್ರ್ಯಾಂಡ್ ಸ್ವಿಚ್ ಬೋರ್ಡ್ಸ್ನ ಹಾಕಿದ್ದಾರೆ. ಸೊ ಇದು ಒಂದು ಅಟ್ಯಾಚ್ಡ್ ಬಾಲ್ಕನಿ ಆಗಿದೆ. ವ್ಯೂ ತುಂಬ ಚೆನ್ನಾಗಿದೆ. ಮೇಲೆ ಕೂಡ ಒಂದು ಡಿಫ್ರೆಂಟ್ ಡಿಸೈನ್ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ನ ನೋಡಿದ್ವಿ. ಬನ್ನಿ ಥರ್ಡ್ ಫ್ಲೋರ್ನ ಕೂಡ ನೋಡ್ಕೊಂಡು ಬರೋಣ. ಸೊ ಥರ್ಡ್ ಫ್ಲೋರ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆನೇ ಇಲ್ಲಿ ನೋಡ್ತಿದ್ದೀರಲ್ಲ ಒಂದು ಒಳ್ಳೆ ಸ್ಕೈಲೈಟ್ ಇದೆ. ಸೊ ನ್ಯಾಚುರಲ್ ಲೈಟ್ ಬರೋಕ್ಕೆ ಅಂತ ಹೇಳಿ ಒಂದು ಸ್ಕೈಲೈಟ್ನ ಇವರು ಕೊಟ್ಟಿದ್ದಾರೆ. ಸೊ ಥರ್ಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇರುತ್ತೆ ಆ್ಯಂಡ್ ಒಂದು ಟೆರೆಸ್ ಇದೆ. ಈ ಟೆರೆಸ್ ಮತ್ತೆ ರೂಮ್ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಒಂದು ವಾಷಿಂಗ್ ಮಷೀನ್ ಸೆಟಪ್ ಮಾಡೋಕ್ಕೆ ಅಂತ ಸ್ಪೇಸ್ ಇದೆ. ಸೊ ಇದು ಬಂದ್ಬಿಟ್ಟು ಥರ್ಡ್ ಫ್ಲೋರ್ನ ಬೆಡ್ರೂಮ್ ಆಗಿದೆ. ಸೊ ಕೆಳಗೆ ನೋಡಿದ ಥರನೇ ಇದು ಕೂಡ ಸೇಮ್ ಬೆಡ್ರೂಮ್ ಸೆಟಪ್ ಇದೆ, ಬಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ಕಬರ್ಡ್ಸ್ಗೆಲ್ಲ. ಸೆಕೆಂಡ್ ಮಿಸ್ಟ್ರಿ ಡ್ರೆಸ್ಸಿಂಗ್ ಮಿರರ್ ಇದೆ ಇಲ್ಲಿ. ಸೊ ಇದು ಟಿವಿ ಯೂನಿಟ್. ಇಲ್ಲಿ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ.
ಇಲ್ಲಿ ಮೇಲೆ ಕೂಡ ಸ್ಟೋರೇಜ್ ಯೂನಿಟ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಇವಾಗ ಟೆರೆಸ್ ಎಂಟರ್ ಆಗ್ತಿದ್ದೀವಿ. ಸೊ ಇಲ್ಲಿ ಒಂದು ವುಡನ್ ಥರ ಕಾಣಿಸೋ ಅಂತ ಟೈಲ್ಸ್ನ ಇವರು ಇಲ್ಲಿ ಫ್ಲೋರಿಂಗ್ ಮಾಡಿದ್ದಾರೆ ಟೆರೆಸ್ಗೆಲ್ಲ. ಮೇಲೆ ಮಂಗಳೂರು ಟೈಲ್ಸ್ ಅಥವಾ ಹಂಚು ಅಂತೀವಲ್ಲ ಆ ಥರ ಟೈಲ್ಸ್ನ ಇವರು ಮೇಲೆ ಹಾಕಿದ್ದಾರೆ. ಸೊ ಇದು ವಾಷಿಂಗ್ ಏರಿಯಾ. ಅಲ್ಲಿ ಮೇಲೆ ಹೋದರೆ ನಮಗೆ ಓವರ್ ಹೆಡ್ ಟ್ಯಾಂಕ್ಗೆ ಆಕ್ಸೆಸ್ ಸಿಗುತ್ತೆ. ವೀಕ್ಷಕರೇ ನೋಡಿದ್ರಲ್ಲ, ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಡ್ಯೂಪ್ಲೆಕ್ಸ್ ಮನೆನ ಇವತ್ತು ತೋರಿಸ್ಕೊಟ್ಟಿದೀವಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್ ಅಲ್ಲಿದೆ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮ್ಗೆ ಸಾಕಷ್ಟು ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ಆಕ್ಸೆಸಿಬಲ್ ಇದೆ. ಅಂಡ್ ಹತ್ರದಲ್ಲಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇದೆ ನಿಮ್ಗೆ. ಸೊ ಈ ಪ್ರಾಪರ್ಟಿ ಡೀಟೇಲ್ ಆಗಿ ನಮ್ಮ ವಿಡಿಯೋ ಅಲ್ಲಿ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರಾಪರ್ಟಿನ ಇವಾಗ್ಲೇ ನಿಮ್ದಾಗಿಸ್ಕೊಳ್ಳಿ. ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದಗಳು.